ಹಲೋ ನಮಸ್ಕಾರ ನಮ್ಮ ಎಲ್ಲ ಪ್ರಿಯ ವೀಕ್ಷಕರಿಗೆ ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸ್ಪೆಷಲ್ ಅಂದರೆ ಮುಮ್ತಾಜ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಫುಡ್ ಫೆಸ್ಟಿವಲ್ ಒಂದು ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದ ವಿಶೇಷತೆ ಏನಂದರೆ ಇಲ್ಲಿ ನಮ್ಮ ಮುಮ್ತಾಜ್ ಸ್ಕೂಲಿನ ಸ್ಟೂಡೆಂಟ್ಸ್ಗಳು 16 ರಾಜ್ಯಗಳ ಡಿಶನ್ನು ಇವತ್ತು ಇವರು ಪ್ರೆಸೆಂಟ್ ಮಾಡಿದ್ದಾರೆ. ಮೊದಲಿಗೆ ನಾವು ಕಾಶ್ಮೀರಲ್ಲಿ ಸಿಗುವಂಥ ಡಿಶ್ನ ಬಗ್ಗೆ ನಾವು ನೋಡ್ಕೊಳ್ಳೋಣ ಬನ್ನಿ. ಈಗ ನೋಡಿ ವೀಕ್ಷಕರೇ, ಕಾಶ್ಮೀರದಲ್ಲಿ ಏನು ಊಟ ಆಗುತ್ತಂತ ನಮಗೆ ಗೊತ್ತಿಲ್ಲ. ಆದರೆ ನಾವು ಇಲ್ಲಿ ಮುಮ್ತಾಜ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಫುಡ್ ಫೆಸ್ಟಿವಲಲ್ಲಿ ನಾವು ಈ ಒಂದು ಊಟಗಳನ್ನು ನೋಡ್ಬೋದು. ಏನಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಜಮ್ಮು ಕಾಶ್ಮೀರ್ ಕ್ಯಾಪಿಟಲ್ ಸಿಟಿ ಶ್ರೀನಗರಿಂದ ಜಫ್ರಾನಿ ಪುಲಾವ್ ಮಾಡಿದ್ದಾರೆ, ವಾಜ್ವಾನ್ ಮಾಡಿದ್ದಾರೆ. ವಾಜ್ವಾನ್ ಅಂದರೆ ಅದೊಂದು ಮಟನ್ ಡಿಶ್ಶು, ಫೇಮಸ್ ಪ್ಯಾಲೇಸ್ ಅಲ್ಲಿರೋಂಥ ತಿರ್ಗಕ್ಕೆ ಹೋಗಿದ್ರೆ ಅಲ್ಲಿ ನಿಮಗೆ ಡಲ್ ಲೇಕು ಒಂದು ಮತ್ತು ವೈಷ್ಣೋದೇವಿ ಟೆಂಪಲ್ ಕಟ್ಟಡದಲ್ಲಿ ಸಿಗುತ್ತೆ. ಜಮ್ಮುದಲ್ಲಿ ಹೋದರೆ ವೈಷ್ಣೋದೇವಿ ಟೆಂಪಲ್ಲು, ಕಾಶ್ಮೀರಿಗೆ ಹೋದರೆ ಡಲ್ ಲೇಕ್ ಸಿಗುತ್ತೆ. ಈಗ ಇವರು ಮಾಡೋಂಥ ಅಡುಗೆ ಯಾವುದಂದರೆ ಫಸ್ಟಿಗೆ ಇಲ್ಲಿ ನೋಡಿ, ಏಕೆ ಬೇಟ ರೋಗನ್ ಗೋಶ್. ಇಲ್ಲಿ ನೋಡಿ, ಇದು ರೋಗನ್ ಗೋಶ್ ಮಾಡಿದ್ದಾರೆ. ವಾ ಇಲ್ಲಿ ನೋಡಿ, ಎಂಥ ಒಂದು ಕಲರ್ ಇದೆ, ಟೆಕ್ಸ್ಚರ್ ನೋಡಿ, ಕೊತ್ತಂಬರಿಯಲ್ಲಿ ಹಾಕಿರೋದಂಥ ಮಿಕ್ಸ್ಚರು. ಬೇಟ ಏಕೆ ಪನ್ನೀರಿ ಪಾಪ್ಲೆಟ್ ಪನ್ನೀರ್. ಪಾಪ್ಲೆಟ್ ಪನ್ನೀರ್. ವಾ ನಾವು ಹೆಸರು ನೋಡಿ, ಪಾಪ್ಲೆಟ್ ಪನ್ನೀರ್ ಅಂತೆ. ಏನಪ್ಪ ಪಾಪ್ಲೆಟ್ ಅಂದರೆ ನೋಡೋಣ ಅದನ್ನು. ಇಲ್ಲಿ ನೋಡಿ, ಎಷ್ಟು ಅಗಲರಿಂದ ಮೀನು ನೋಡಿದ್ದೀವಿ, ಆದರೆ ಪನ್ನೀರ್ ನೋಡಿ ಎಷ್ಟಿದೆ. ಇಲ್ಲೊಂದು ಮಾಡಿದ್ರೆ ಐಟಮ್ ಇದೆ ಏನೋ ಗೊತ್ತು, ನೋಡೋಣ. ಬೇಟ ಏಕೆ ಜಾಫ್ರಾನಿ ಪಲಾವ್. ಜಾಫ್ರಾನಿ ಪಲಾವ್ ವೀಕ್ಷಕರೇ, ಜಾಫ್ರಾನ್ ಪಲಾವ್ ಅಂದರೆ ಜಾಫ್ರಾನ್ ಅಂದ್ರೆ ಏನು ಅಂದರೆ ಕೇಸರ್, ಅದಕ್ಕೆ ಜಾಫ್ರಾನ್ ಅಂತೀವಿ. ಕೇಸರಿಂದ ಮಾಡ್ರಂತ ಅನ್ನ ಮಾಡಿದ್ದಾರೆ. ಈಗ ಇನ್ನೊಂದು ಐಟಮ್ ಮಾಡಿದ್ದಾರೆ, ಕಾಶ್ಮೀರಿ ಪಲಾವ್. ಕಾಶ್ಮೀರಿ ಪುಲಾವ್. ಇಲ್ಲಿ ನೋಡಿ, ಕಾಶ್ಮೀರಿ ಪುಲಾವ್ ಕೂಡ ಮಾಡಿದ್ದಾರೆ ಇಲ್ಲಿ. ಮತ್ತು ಇಲ್ಲೊಂದಿದೆ ಐಟಮ್, ಇದು ಐಟಮ್ ಏಕೆ ಐಟಮೇ ಇದೇ ಐಟಮು ದಮ್ ಆಲೂ. ದಮ್ ಆಲೂ ನೋಡಿ, ದಮ್ ಆಲೂ ಕೂಡ ಸಿಗ್ತಿಲ್ಲಿ. ಅವ್ರ ಇದೇನಪ್ಪ, ಇದೊಂದು ಐಟಮ್ ಏನು, ಅಖ್ನಿ. ಇದು ಯಖಣಿ ಅಂತ ಕಾಶ್ಮೀರದಲ್ಲಿ ಸಿಗುವಂಥ ಫೇಮಸ್ ಡಿಶ್ಶು. ಆಮೇಲೆ ಮತ್ತೆ ಇದೇನಪ್ಪ, ಇದನ್ನು ಮಾಡಿದ್ರಿ ಇಲ್ಲಿ ನೋಡಿ, ಇದು ಶಿರ್ಗುಂಬ ಅಂತ, ಇದನ್ನು ಕೂಡ ಮಾಡಿದ್ದಾರೆ. ಇದು ಒಂದು ಇದೇನು ನೋಡಿ, ಇದೇನಪ್ಪ ನಾನ್. ನೋಡಿ, ನಾನು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ, ಚಳಿಗಾಲ ನಮಗೆ ಇಲ್ಲೇ ಬಂದ್ಬಿಡ್ತು. ಆದ್ರೆ ಸಭಿಕೋ ಶುಕ್ರಿಯಾ, ಎಲ್ಲರಿಗೂ ಧನ್ಯವಾದಗಳು. ಈಗ ವೀಕ್ಷಕರೇ, ಕಾಶ್ಮೀರ ಅಂತೂ ತಿರುಗಿ ಬಂದ್ವಿ. ಈಗ ನಾವು ಬಂದಿರೋದು ಹೈದರಾಬಾದ್, ತೆಲಂಗಾಣದಲ್ಲಿ. ಓಕೆನಾ? ಈಗ ತೆಲಂಗಾಣದಲ್ಲಿ ಸಿಗುವಂಥ ಡಿಶ್ಗಳ ಬಗ್ಗೆ ನೋಡ್ಕೊಳ್ಳೋಣ ಬನ್ನಿ. ಮಕ್ಕಳೇ, ಮಲ್ಲೆಲ್ಲರಿಗೂ ಹಾಯ್ ಅಂಡ್ ಹಲೋ. बच्चे, आज आप किस स्टेट की डिश आप प्रेजेंट कर रहे हो? आज तेलंगाना की डिश. तेलंगाना की. चलो फटाफट बता दीजिए कि क्या क्या बनाया आपने. इसे क्या कहते हैं? चिकन बिरयानी. चिकन बिरयानी. और ये क्या है? रोटी. और ये गाजर का हलवा. गाजर का हलवा. और ये हलीम. और ये शाही टुकड़ा. बिरयानी. और ये मटकी बिरयानी. ये क्या है? ಹೈದರಾಬಾದಿ ಬಿರಿಯಾನಿ. ನೋಡಿ ವೀಕ್ಷಕರೇ, ತೆಲಂಗಾಣದಲ್ಲಿ ಸಿಗುವಂಥ ಡಿಶ್ಗಳು ನೋಡೋಕ್ಕಂತೂ ಭಾಳ ಮಸ್ತಾಗಿ ಕಾಣ್ತಿದೆ. ಈಗ ಇಲ್ಲಿ ನಾವು ಹೈದರಾಬಾದಿಂದ ತಿರುಗೋದಾದ್ದು, ಈಗ ಮತ್ತೆ ನೆಕ್ಸ್ಟ್ ಸ್ಟೇಟಿಗೆ ಹೋಗೋಣ ಬನ್ನಿ.
ವೀಕ್ಷಕರೇ, ಈಗ ನಾವು ಕಾಶ್ಮೀರ ಆಯ್ತು, ಆಮೇಲೆ ತೆಲಂಗಾಣ ಆಯ್ತು. ಈಗ ನಾವು ಬಂದಿದ್ದು ವೆಸ್ಟ್ ಬೆಂಗಾಲಿಗೆ. ವೆಸ್ಟ್ ಬೆಂಗಾಲಲ್ಲಿ ಸಿಗುವಂಥ ನಾವು ಅಡುಗೆಗಳನ್ನು ಇಲ್ಲಿ ನೋಡೋಣ, ಬನ್ನಿ ಮಕ್ಕಳೇ. सबसे मुझे बताओ कि ये वाला क्या है? मच्छर झोल. हाँ? मच्छर झोल. मच्छर जो ಇದು ये बुकनी. ಚಿಕನಿ ಬುಕನಿ ಚಾಟ್. ಇದು राइस. ರೈಸ್. ಇದೇನು? मटन बिरयानी. ಮಟನ್ ಬಿರಿಯಾನಿ. ಓಕೆ. ಆಮೇಲೆ ಇದೇನು? रसगुल्ला. रसगुल्ला. एग. बॉइल्ड एग. और ये इमली चटनी. इमली चटनी किसके साथ खाया जाता है? हाँ? किसके साथ खाया जाता है? ये समोसे, वेज रोल, काटी रोल. इमली. ओके, काटी रोल के साथ खाया जाता है. ये क्या है? काटी रोल. काटी वेज रोल. वेज काटी रोल. ये वाला क्या है? मटन बिरयानी. मटन बिरयानी. और ये वाला? मटन मसाला. अच्छा, ये मटन मसाला है. कुछ नाम है उसका ऐसे? कोई मटन मसाला है? मटन मसाला. और ये वाला? आलू चॉप. आलू चॉप. चॉप. ओके. और ये वाला क्या है? मटका दही. मटका दे. क्या बात है, क्या बात है. और कुछ बचा? नहीं बचा. ನೋಡಿದ್ರೆ ವೀಕ್ಷಕರೇ, ವೆಸ್ಟ್ ಬೆಂಗಾಲಲ್ಲಿ ಸಿಗುವಂಥ ಅಡುಗೆಯನ್ನು ನಾವು ಇಲ್ಲಿ ಕೂಡ ನೋಡಿದ್ವಿ. ಅಲ್ಲಿನ ವೇಷಭೂಷಗಳು ಇಲ್ಲಿ ಇದ್ದಾರೆ ನೋಡಿ, ಎಷ್ಟು ಕ್ಲೀನಾಗಿ ಅಲ್ಲಿನ ವೇಷಭೂಷಗಳು ಧರಿಸ್ಕೊಂಡು ಇಲ್ಲಿ ನಮ್ಮ ಹುಡುಗರು ನಿಂತಿದ್ದಾರೆ. ವೆಲ್ಕಮ್. ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಾವು ಒಂದು ಫೇಮಸ್ ಪ್ಲೇಸ್, ಅದು ಉತ್ತರ ಪ್ರದೇಶ, ಅದು ಲಖನೌದಲ್ಲಿ ಬಂದಿದ್ದೀವಿ. ನಮ್ಮ ಮುಮ್ತಾಜ್ ಫೆಸ್ಟಿವಲ್ ಫುಡ್ಡಲ್ಲಿ ಇವತ್ತು ನಮ್ಮ ಇಲ್ಲಿ ಹುಡುಗರು ಆ ಒಂದು ಸ್ಟೇಟ್ ಡಿಶನ್ನು ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ. ನೋಡಿ, ನೋಡ್ಕೊಂಬರೋಣ ಯಾವ್ಯಾವ ಡಿಶ್ ಮಾಡಿದ್ದಾರೆ ಅಂತೇಳಿ. ಬನ್ನಿ. ये मुझे बताओ क्या है? कुल्फी फालूदा. कुल्फी फालूदा. क्या बात, क्या बात. और ये वाला? चमचमाली. ये वाला क्या है? शाही कबाब. शाही कबाब. और ये समोसा. समोसा. इसमें क्या डाला जाता है? आलू. और ये वाला क्या है? शाही कबाब. कबाब के साथ उसका और भी एक नाम दिया जाता है. क्या है? शीख कबाब. शीख कबाब दिया जाता है. और ये वाला क्या है? वेज रोल. वेज रोल. और ये वाला क्या है? बिरयानी. बिरयानी. और ये वाला? चिकन. चिकन. और ये तो ये मेरा आइटम क्या है? बटर चाट. और ये वाला? रोटी. रोटी है, चपाती है, चपाती बोलते हैं. ओके. ನಾನ್ बोलते. ಮಕ್ಕಳು ಎಷ್ಟು ಮುದ್ದು ಮುದ್ದಾಗಿ ಗೊತ್ತಿದ್ದು ಅವರ ಒಂದು ಕರ್ನಾಟಕದಲ್ಲಿದ್ದು ಅವರು ಲಖನೌ ಡಿಸ್ಟ್ರಿಕ್ಟ್ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಅದು ಒಂದು ಖುಷಿ ಪಡುವಂಥ ವಿಷಯ. ಅವರಿಗೆ ಒಂದು ಎನರ್ಜಿ ಇದೆ, ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಓಕೆ, ಥ್ಯಾಂಕ್ ಯು. ಬಾಯ್. ವೀಕ್ಷಕರೇ, ಈಗ ನಾವು ಬಂದಿದ್ದೀವಿ ಗೋವಾ ಅಂದರೆ ಗೋವಾಗಲ್ಲ, ಗೋವಾದಲ್ಲಿ ಸಿಗುವಂಥ ಅಡುಗೆಗಳನ್ನು ನಮ್ಮ ಹುಡುಗರು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ ಏನೇನು ಮಾಡಿದ್ದಾರೆ ಅಂತೇಳಿ. बच्चे, everyone to hi. अच्छा ठीक है, ये मुझे बताओ कि ये वाला क्या है, पहले बताओ. केक. फिश करी. फिश करी. क्या फिश करी है? फिश करी. अच्छा. और ये वाला तो चावल है, हर कोई जानता है. व्हाइट राइस है. ये वाला पापलेट चिकन करी. पॉपलेट चिकन.
अच्छा ये तो केक ही हो गया। ये वाला क्या है? तवा फ्राई, तवा फ्राई। और ये वाला? फिश फ्राई, हाँ। और ये वाला क्या है? स्मॉल फिश, अच्छा ये वाला क्या है? फिश करी, ಫಿಶ್ ಕರಿ ಫಿಶ್ ಕರಿ ನೋಡಿದ್ರೆ ವೀಕ್ಷಕರೇ, ನಾವು ಗೋವಾದಲ್ಲಿ ಸಿಗುವಂಥ ಪಾಪ್ಯುಲರ್ ಫಿಶ್ ಆಗಲಿ, ಆಮೇಲೆ ಫಿಶ್ ಕರಿ ಆಗಲಿ, ಸ್ಮಾಲ್ ಫಿಶ್ ಅಂತ ಅದು ಆಗಲಿ, ತವಾ ಫಿಶ್ ಫ್ರೈ ನಾವಿಲ್ಲಿ ನೋಡ್ಬಿಟ್ಟಿವಿ. ಬನ್ನಿ ಈಗ ಮುಂದೆ ಹೋಗೋಣ. ವೀಕ್ಷಕರೇ, ಈಗ ನಾವು ದಿಲ್ಲಿ ಬಂದಿದ್ದೇವೆ. ಅದರಲ್ಲಿ ದಿಲ್ಲಿಯಲ್ಲಿ ಸಿಗುವಂಥ ಡಿಶ್ ಯಾವ ಅಂತ ನೋಡ್ಕೊಂಬೋಣ ಬನ್ನಿ. ಇವರು ಫಸ್ಟಿಗೆ ಮಾಡಿದಂದ್ರೆ ಇಲ್ಲಿ ನೋಡಿ ಒಂದು ಐಟಮ್ ಮಾಡಿದ್ರೆ ಬ್ರೆಡ್. ಇದು ಬ್ರೆಡ್ ಪಕೋಡ. ಇದು ಬ್ರೆಡ್ಡಿಂದ ಮಾಡಿರುವಂಥದ್ದು, ಮೇಲೆ ಬೇಸನ್ ಕೋಟೆ ಆಗಿರುತ್ತೆ. ಬೇಸನ್ ಕೋಟಿಂಗಿಂದ ಮಾಡಿರೋಂಥ ಒಂದು ಬ್ರೆಡ್ ಪಕೋಡ ದಿಲ್ಲಿಯಲ್ಲಿ ಫೇಮಸ್ಸು. ಅದ್ರ ಜೊತೆಗೆ ಚಟ್ನಿ. ಇದು ಚಟ್ನಿ ಅದ ಬಂದರೆ ಪುದೀನ ಜೊತೆಗೆ ಮಾಡಿರೋಂಥ ಚಟ್ನಿ. ಇದು ಬಟೂರಿ ಅಂತ ಹೇಳ್ತಾರೆ ಇದಕ್ಕೆ. ಇದ್ರ ಜೊತೆಗೆ ಕಾಂಬಿನೇಷನ್ ಅಂದರೆ ಚೋಲೆ ಇರುತ್ತೆ. ಇದು ಚೋಲೆ ನೋಡಿ, ಇಲ್ಲಿ ದೊಡ್ಡ ಕಾಳು ಇತ್ತಲ್ಲ, ದೊಡ್ಡ ಕಾಳು ಚೆನ್ನ ಅಂತಾರೆ ಇದಕ್ಕೆ ರಸಮಲೈ ಅಂತಾರೆ ಒಂದು, ಅಥವಾ ದಿಲ್ಲಿಯಲ್ಲಿ ರಬಡಿ ಅಂತ ಕರೀತಾರೆ ಇದಕ್ಕೆ. ಈಗ ನಾವು ದಿಲ್ಲಿ ಡಿಶ್ ಕೂಡ ನಾವು ಇಲ್ಲಿ ನೋಡಿದ್ವಿ. We love to eat aloo paratha and methi ki roti. We love to eat makai di roti and sarson da saag. This is a panjari laddu. We love to lassi. ಲಸ್ಸಿ. Sat Sri Akal. Jo bole so janiye. ಸತ್ ಶ್ರೀ ಅಕಾಲ್. ಫಸ್ಟಿಗೆ ಇವರು ರೊಟ್ಟಿ ಮಾಡಿದ್ದಾರೆ ನೋಡಿ. ಏನು ಇಸ್ಕೋ ಕ್ಯಾತೆ? ಮಕ್ಕಿ ಕಿ ರೊಟ್ಟಿ. ಮಕ್ಕಿ ಕಿ ರೊಟ್ಟಿ ಅಂದರೆ ಏನು? ಗೋಂಜಾಳದಿಂದ ಮಾಡಿರೋಂಥ ರೊಟ್ಟಿಗೆ ಮಕ್ಕಿ ಕಿ ರೊಟ್ಟಿ ಅಂತಾರೆ. ಆಮೇಲೆ ಸೆಕೆಂಡು ಇದು ಸರ್ಸೋಂ ಕಾ ಸಾಗ್. ಹಾಂ ಕ್ಯಾ? Sarson da saag. सरसों का साग. हाँ, इधर बेटा ये क्या है? पुदीने की चटनी. ये किसके साथ खाया जाता है? मेथी पराठा. मेथी परोटा. ಇದು ನೋಡಿ ಮೇಥಿ ಪರೋಟ ಕೂಡ ಇದೆ. ಅಲ್ಲಿ ಪಂಜಾಬ್ದಲ್ಲಿ ಫೇಮಸ್ ಇದು. ये क्या है? पूरी. ये पूरी है क्या? पूरी. ये किससे बनाया जाता है बताएगा पहले. ये किससे बनाया जाता है? नहीं पता. इसको मैदे से बनाया जाता है. ये कैसे बनाया जाता है? मैदे से बनाया जाता है. अब ये वाला क्या है? पल्लम. आलू की पल्ली है. ये है आलू की सब्जी. नहीं है ये मटर पनीर की सब्जी है ये. हाँ, मटर पनीर की सब्जी है. ये वाला क्या है? रोटी. पराठा. 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 ये किस चीज़ का पराठा है? मेथी का. आलू का पराठा है. आलू का पराठा. हाँ. ये वाला क्या है? पंजेरी. और ये वाला क्या है? चिकन करी. चिकन करी. ओके, थैंक यू. टुडे सत श्री अकाल. Okay. मिलकर मैनू बहुत खुशी हुई. ನೋಡಿದ್ರೆ ವೀಕ್ಷಕರೇ, ಪಂಜಾಬಲ್ಲಂತೆ ಸಿಗುವಂತಹ ಒಂದು ಚಟ್ಪಟ ಡಿಶ್ಗಳು ಕೂಡ ಇದ್ದಾವೆ. ಆಮೇಲೆ ಸ್ಟಾರ್ಟರ್ ಡಿಶ್ ಕೂಡ ಇಟ್ಟಿದ್ದಾರೆ ಅವರು. ಏನಪ್ಪ ಅಂದರೆ ಪಂಜಾಬ್ದಲ್ಲಿ ಅಂದರೆ ಡಿಶ್ ಸಿಗುವಂಥ ಫೇಮಸ್ಸೇ. ನಾವು ಇಲ್ಲಿ ಒಂದು ರಾಗಿ ಮುದ್ದೆ ನಮ್ಮದು ಕರ್ನಾಟಕದಲ್ಲಿ ಫೇಮಸ್ಸು. ಹಾಗಲ್ಲಿ ರೋಟಿ ಅಂದರೆ ನಾನ್, ಆಮೇಲೆ ಲಸ್ಸಿ ಅದು ಭಾಳ ಫೇಮಸ್ಸು. ಈಗ ನಾವು ಮುಂದೆ ಸಿಡಿಗೋಣ ಬನ್ನಿ. ಮುಮ್ತಾಜ್ ಸ್ಕೂಲ್ ಹುಡುಗರು ಇವತ್ತು ತಮಿಳ್ನಾಡು ಡಿಶನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಅದು ಏನಂತ ನೋಡ್ಕೊಂಬೋಣ ಬನ್ನಿ.
ಹಾಯ್ ವಣಕಂ ವಣಕಂ. ವಣಕಂ ವಣಕಂ. ವೀಕ್ಷಕರೇ ಈಗ ಫಟಾಫಟ್ ಟೈಮ್ ವೇಸ್ಟ್ ಮಾಡಿದ್ರೆ ನೋಡೋಣ. ಕ್ಯಾ ಬೇಟಾ ये रसम रसम और ये राइस चिकन चिकन सुक्का. ये वाला इधर है ರಸಂ रसम ಚಿಕನ್ ಫ್ರೈ चिकन ಚಿಕನ್ ಫ್ರೈ चिकन फ्राई ರಸಂ रसम. ये क्या है इधेनो ಲೆಮನ್ ರೈಸ್ और ये ಮಸಾಲೆ ದೋಸೆ मसाला डोसा. ये वाला ಪಲ್ಯ अच्छा ये वाला चिकन. ಚಿಕನ್ ಫ್ರೈ ये भी चावल ही है. ये वाला क्या है ಜಹಾಂಗೀರ್ ये ಲಡ್ಡು ರಸಗುಲ್ಲ हाँ, ರವಾ ಲಡ್ಡು रवा लड्डू ಬೂಂದಿ ಲಡ್ಡು बूंदी. थैंक यू थैंक यू थैंक यू थैंक यू थैंक यू थैंक यू. ವೀಕ್ಷಕರೇ ಹಮ್ಮಿ ಆತ ಮಹಾರಾಷ್ಟ್ರमध्ये आहे. ಈಗ ನಾವು ಮಹಾರಾಷ್ಟ್ರದಲ್ಲಿ ಇದ್ದೀವಿ. ವೀಕ್ಷಕರೇ ಮಹಾರಾಷ್ಟ್ರ ಸಿಗುವಂಥ ಡಿಶ್ಗಳನ್ನ ಫಟಾಫಟ್ ನೋಡ್ಕೊಳ್ಳೋಣ. हाय नमस्ते बोलो. हाँ नमस्ते. ठीक है. अच्छा ये क्या बनाया आपने ಪೂಲಿ ಪಂಜರಿ ಪಂಜರಿ हाँ ये वाला ಮೋಡಕ್ ये क्या है ಶಾಬು ಚಾವಲ್ ಖಿಚಡಿ और ये क्या बेटा ಕೋಹಾ ಕೋಹಾ कोवा ने पोहा. हमारे कर्नाटक में अवलक्की बोलते हैं, महाराष्ट्र में इसको पोहा बोलते हैं. ओके. ये वाला बेटा पूरन पूरी ये भी पूरन पुली है. ये क्या है वड़ा पाव वड़ा पाव. वड़ा है इसमें. भूख लगी है भूख लगी है नहीं लगी. अरे खा ले यार ये खा ले टेबल के नीचे बैठे खा ले कुछ नहीं होता. ನೋಡಿದ್ರೆ ವೀಕ್ಷಕರೇ ಈಗ ಮಹಾರಾಷ್ಟ್ರ ಸಿಗುವಂಥ ಡಿಶ್ ಕೂಡ ನಾವು ನೋಡಿದ್ವಿ. ಅಲ್ಲಿ ಸಿಗುವಂಥ ಫೇಮಸ್ ವಡಾಪಾವ್, ಆಮೇಲೆ ಪುರಂಪಳಿ, ಆಮೇಲೆ ಸಾಬುದಾನ ಕಿಚಡಿ, ಪೋವಾ ಅದೆಲ್ಲ ಫೇಮಸ್ಸು. ನಮಸ್ತೆ ಥ್ಯಾಂಕ್ ಯು. ವೀಕ್ಷಕರೇ ಈಗ ನಾವು ಬಂದಿದ್ದೇವೆ ಮಹಾರಾಷ್ಟ್ರ ಆದಮೇಲೆ ಆಂಧ್ರ ಪ್ರದೇಶಿಗೆ. ಇಲ್ಲಿ ಸಿಗುವಂಥ ಫೇಮಸ್ ಅಡುಗೆನ ನೋಡೋಣ ಏನೇನಿದಾವೆ ಅಂಥೇಳಿ ಬನ್ನಿ. ನಾಮ್ ಮೊಹಮ್ಮದ್ ಮುಜಮ್ಮಿಲ್. My name is Zoya Farad. My name is Nooran Khan. My name is Saifan. आंध्र प्रदेश is called rice bowl of India. अच्छा ये मुझे बताओ कि ये नो ये क्या बनाया Curd rice. कर्ड राइस. ये वाला क्या है Jahangir. जहांगीर. ये वाला पुलियोगरे. ये क्या बेटे Dum biryani. ये वाला क्या बनाया Rasmalai. ये Muzaffar. मुजफ्फर. ये वाला Shenga chutney. Chicken fry. Dosa. Gajar ka halwa. ಗಾಜರ್ ಹಲ್ವಾ. ನೋಡಿ ಈಗ ನಾವು ಫೇಮಸ್ ಫುಡ್ಡು ದ ರೈಸ್ ಬೌಲ್ ಆಫ್ ಇಂಡಿಯಾ ಅಂದರೆ ಅದು ನಮ್ಮ ಆಂಧ್ರದಲ್ಲಿ ಸಿಗೋಂಥ ಕರ್ಡ್ ರೈಸ್. ಇವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಮತ್ತೆ ಮುಂದೆ ಹೋಗೋಣ ಬನ್ನಿ. ಥ್ಯಾಂಕ್ ಯು. ಧನ್ಯವಾದ.
ವೀಕ್ಷಕರೇ, ಈಗ ನಾವು ಇಂಡಿಯಾದ ಒಂದು ಕೋಲ್ಡೆಸ್ಟ್ ಪ್ಲೇಸ್ ಇನ್ನೊಂದು ಅಂದರೆ ಡೆಹ್ರಾಡೂನ್ ಅಲ್ಲಿ ಬಂದಿದ್ದೀವಿ. ಅಲ್ಲಿ ಸಿಗುವಂಥ ಫೇಮಸ್ ಡಿಶ್ಗಳನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. नाम अयमन फातिमा, तस्मिया, मोहम्मद अबरार, मोहम्मद सरताज, अदियान अली खान, नूरैन फातिमा. ಇವತ್ತು ನೀವು ಯಾವ ಸ್ಟೇಟಿನ ಡಿಶ್ ಪ್ರೆಸೆಂಟ್ ಮಾಡಿದ್ದೀರಾ? उत्तराखंड, ಉತ್ತರಾಖಂಡ್. ಅಲ್ಲಿ ಸಿಗುವಂಥ ಫೇಮಸ್ ಡಿಶ್ ಏನು? राजमा चावल. ರಾಜ್ಮಾ ಚಾವಲ್. ಪಕ್ಕನಾ? ನೋಡು, ಡೌಟು ನೋಡು, ಯೋಚನೆ ಮಾಡಿ. ಪಕ್ಕನಾ? ಪಕ್ಕ. ಓಕೆ. ದೇಹರಾದೂನ್ ಸಿಗುವಂಥ ಫೇಮಸ್ ಡಿಶ್ ಅಂದರೆ ರಾಜ್ಮಾ ಅಂತೆ. ರಾಜ್ಮಾ ಮಾಡಿದ್ದಾರೆ, ರಾಜ್ಮಾ ಚಾವಲ್ಲು. ಈಗ चिकन बिरयानी, खजूर, क्या ये? मुसम्फल, हाँ, ये वाला मीठे फुके, मिठे पूड़े और कुछ बस खाली कितने क्या बात है. ಈಗ ನಮ್ಮೊಂದಿಗಿದ್ದಾರೆ ಮುಮ್ತಾಜ್ ಶಾಲೆಯ ಓನರ್ ಆದ ರಫೀಕ್ ಸರ್ ಅವರು. ಈಗ ಅವ್ರ ಬಗ್ಗೆ ನಾ ಏನು ಹೇಳ್ಬೇಕು ಅದು ಕಡಿಮೆನೇ. ಭಾಳ ಅಂದರೆ ಭಾಳ ಶ್ರಮ ಪಡ್ತಾರೆ ಮಕ್ಕಳಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಎನರ್ಜಿ ಸಿಗಲಿ ಅಂತೇಳಿ ಮಕ್ಕಳಿಗೆ ಅವರೊಂದು ಫುಡ್ ಫೆಸ್ಟಿವಲ್ ಇವತ್ತು ರೆಡಿ ಮಾಡಿದ್ದಾರೆ. ಮಕ್ಕಳು ಎನರ್ಜೆಟಿಕ್ ಆಗಿ ಆ ಒಂದು ಸ್ಟೇಟನ್ನು ಡಿಶ್ ಪ್ರೆಸೆಂಟ್ ಮಾಡಿದ್ದಾರೆ. ಈಗ ಇವ್ರಿಗೆ ಕೇಳೋಣ ಇವರ ಬಗ್ಗೆ, ಈ ಶಾಲೆ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಫುಡ್ ಫೆಸ್ಟಿವಲ್ ಮಾಡಿದ್ರಿ ಇವತ್ತು, ಹೌದು. ಯಾಕೆ, ಕಾರಣ ಏನು? ಮಕ್ಕಳಿಗೆ ಎಲ್ಲ ದೇಶದ ಎಲ್ಲ ಬಗೆಯ ವಿವಿಧ ರಾಜ್ಯಗಳ ಬಗ್ಗೆ, ತಿಂಡಿ ತಿನಿಸುಗಳ ಬಗ್ಗೆ ಅರಿವಿರಲಿ ಅಂತೇಳಿ. ವೀಕ್ಷಕ ನೋಡಿ, ಈಗಿನ ಕಾಲದಲ್ಲಿ ABCD ಕಲಿಸೋ ಜಗದಲ್ಲಿ ಇವರು ಅದು ಬಿಟ್ಟು ಏನು ಕಲಿಸಿದ್ದಾರೆ, ಕಲ್ಚರಲ್ಸ್ ಏನಪ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ಜೊತೆಗೆ ಇವರು ಯಾವ ಸ್ಟೇಟಲ್ಲಿ ಏನು ಡಿಶ್ ಸಿಗ್ತಾರೆ ಅದ್ರ ಬಗ್ಗೆ ಅರಿವಿರಲಿ ಅಂತ ಉದ್ದೇಶದಿಂದ ಅವರೊಂದು ಕಾರ್ಯಕ್ರಮ ಜೊತೆಗೆ ಓದೋ ಜೊತೆಗೆ ಮಕ್ಕಳು ಒಂದು ದೇಶದ ಜ್ಞಾನ ಕೂಡ ಅವ್ರಿಗೆ ಸಿಗುತ್ತೆ. ಇದು ಒಂದು ಒಳ್ಳೆಯ ಒಂದು ದಾರಿ ಮಕ್ಕಳಿಗೋಸ್ಕರ. ಮತ್ತೇನಾದರೂ ಒಂದು ಹೇಳ್ಬೇಕಿದ್ದೀರಾ? ತುಂಬ ಥ್ಯಾಂಕ್ಸ್ ಸರ್, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ನಮ್ಮ ರಫೀಕ್ ಸರ್ರಿಗೆ ಇಲ್ಲಿಂದ ವಿದಾಯ ಹೇಳ್ತೀವಿ, ಮತ್ತು ನಾವು ಮುಂದೆ ಹೋಗ್ತೀವಿ. ಯಾಕಂದರೆ ಮಕ್ಕಳು ಭಾಳ ಕಾಯ್ತಿದ್ದಾರೆ. ಈಗ ಕೆಲವು ಸ್ಟೇಟ್ಗಳಾಗಿದ್ದಾವೆ, ಇನ್ನು ಭಾಳ ಸ್ಟೇಟ್ ಇದ್ದಾವೆ. ಮೊನ್ನೆ ತಿರುಗೋಣ ಬನ್ನಿ. ಓಕೆ ಸರಿ, ಬಾಯ್ ಬಾಯ್. थैंक यू. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಾವು ಬಂದಿದ್ದೇವೆ ಕರ್ನಾಟಕ. ನಮ್ಮ ಕರ್ನಾಟಕ ಬಂದಿದ್ದೀವಿ ಇವತ್ತು. ನಮ್ಮ ಈ ಮಣ್ಣಿನಲ್ಲಿ ನಾವು ಹುಟ್ಟಿದ್ದು ನಮಗೆ ಸಾರ್ಥಕ ಆಗುತ್ತೆ. ನಾವು ಇಲ್ಲಿ ಜನಿಸಿದ್ದು ನಮಗೆ ಸಾರ್ಥಕ. ಆದರೂ ಇಲ್ಲಿ ಸಿಗುವಂಥ ಅಡುಗೆಗಳಂದರೆ ತಿನ್ನಬೇಕಂದ್ರೆ ವಾ ಭೈ ವಾ ಅಂತೀವಿ. ಕರ್ನಾಟಕದಲ್ಲಿ ಸಿಗುವಂಥ ಡಿಶ್ಗಳನ್ನ ನಮ್ಮ ಮಕ್ಕಳು ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಕರ್ನಾಟಕ. मैसूर पाक, ಮೈಸೂರು ಪಾಕ್, डोसे, बने डोसे, चटनी, आलू, चित्रान्न, रोटी, ರೊಟ್ಟಿ, ಇದೇನು ಬಿಸಿಬೇಳೆ ಬಾತು, ಇದು ರಾಗಿ ಮುದ್ದೆ, ಇದು ರೈಸ್, ಇದು ಸಾಂಬಾರ್, ಸಾಂಬಾರ್, ಇದು ಕೇಸರಿ ಬಾತ್. ಕೇಸರಿ ಬಾತ್. ವಾ ಭೈ ವಾ. ನೋಡಿದ್ರ ಕರ್ನಾಟಕದಲ್ಲಿ ಒಂದೆಲ್ಲ ಡಿಶ್ರಿ ಮಸ್ತಾಗಿರುವಂಥ ರುಚಿ ಸ್ವೀಟ್ ಕೂಡ ಸಿಗುತ್ತೆ, ಸ್ಟಾರ್ಟರ್ ಡಿಶ್ ಕೂಡ ಸಿಗುತ್ತೆ, ಊಟ ಕೂಡ ಸಿಗುತ್ತೆ. ಸ್ವೀಟಲ್ಲಿ ಬೆಸ್ಟ್ ಸ್ವೀಟ್ ಅಂದರೆ ಅದು ಮೈಸೂರು ಪಾಕ್. ಸೆಕೆಂಡ್ ಅಂದರೆ ರೊಟ್ಟಿ, ಅದು ಕಡಕ ರೊಟ್ಟಿ ಅಂದರೆ ಭಾಳ ಇಷ್ಟ ನಮ್ಮ ಜನರಿಗೆ. ಅದ್ರ ಜೊತೆಗೆ ರಾಗಿ ಮುದ್ದೆ ಕೂಡ, ರಾಗಿ ಮುದ್ದೆ ಇದ್ರೆ ಸಾಕು ನೋಡಿ. ರಾಗಿ ಮುದ್ದೆ ತಿಂದ್ಬಿಟ್ರೆ ಸಾಕು. ಒಂದು ಎರಡು ತಿಂದ್ಬಿಟ್ರೆ 2 ದಿವಸ ಊಟ ಮಾಡೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಸಾಂಬಾರು, ಬಿಸಿಬೇಳೆ ಬಾತು,
ಕೇಸರಿ ಬಾತ್ ಅಂದ್ರು ಕೇಳಲೇಬೇಡಿ, ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ಚಿತ್ರಾನ್ನ, ಅದ್ರ ಬಗ್ಗೆ ಅಂದ್ರೆ ಮಾತಾಡ್ಬೇಡಿ. ಯಾವ ರೈಸ್ ಬೇಡ್ರಿ, ಚಿತ್ರಾನ್ನ ಸಿಕ್ಕರೆ ಸಾಕೇ ಸಾಕು, ಮತ್ತೆ ಬೇರೆ ರೈಸ್ ಬೇಕಾಗಿಲ್ಲ. ಹೌದಾ? ಹೌದಿಲ್ಲ? ಸರ್ ಚಿತ್ರಾನ್ನ ತಿಂತೀರಿ ನೀವೆಲ್ಲ? ಸರ್ ದಿನ ತಿಂತೀರಾ? ಚಲೋ ಅನ್ಸುತ್ತಾ? ಆಯ್ ಟಾಟಾ. ವೀಕ್ಷಕರೇ, ಈಗ ನಾವು ರಾಜಸ್ಥಾನ ಬಂದಿದ್ದೀವಿ. ಭಾಳ ಹಾಟೆಸ್ಟ್ ಸಿಟಿ ಅಂತಾರೆ ರಾಜಸ್ಥಾನ್. ಭಾಳ ಬಿಸಿಲು, ಆದರೆ ಆ ಬಿಸಿಲು ಕೂಡ ಜನ ಹೊಟ್ಟೆಗೆ ತಣ್ಣಗೆ ಇಡುವಂಥ ಒಂದು ಡಿಶನ್ನು ಇವರು ಮಾಡಿರ್ತಾರೆ. ಅವು ಯಾವ ಅಂತೇಳಿ ಹಿಡ್ಕೊಂಬೋಣ ಬನ್ನಿ. The famous heritage Hawa Mahal, Pink City. The famous dish are dal bati churma, bajre ki roti. Rajasthan is known for its many famous folk dance including Ghumar, Kathputli and Kalbelia. Thank you. Rajasthan के अच्छा नाम बता बस. खम्मा गनी. Welcome to Rajasthan. नाम Khammar Asad. Khamma Gani. Welcome to Rajasthan. It is largest Indian state by area. The old name of Rajasthan, Rajputan. Khamma Gani. Famous dish is kachori and gulab jamun. फर्स्ट ठीक है बेटा, ठीक है. Gulab jamun. गुलाब जामुन. बेटा ये क्या है? मीठा कुताफा. कुताफा. ये क्या है? दाल बाटी. दाल बाटी. ये वाला? दाबे की. ये दाल बाटी चूरमा. ये वाला? छोले शाही. ये कचौरी. ये वाला? कचौरी. सेव. बाजरे की रोटी. आलू शाही. ನೋಡಿದ್ರೆ ವೀಕ್ಷಕರೇ, ರಾಜಸ್ಥಾನ ಸಿಗುವಂಥ ಡಿಶ್ಗಳನ್ನ ಮಕ್ಕಳು ಎಷ್ಟು ಕ್ಲೀನಾಗಿ ನೀಟಾಗಿ ಹೇಳಿದ್ರು. ಯಾಕಂದ್ರೆ ನಾವು ರಾಜಸ್ಥಾನ ಅವಶ್ಯಕತೆನೇ ಇಲ್ಲ, ಹೋದ್ರೂ ಕೂಡ ನಮಗೆ ಏನು ಸಿಗುತ್ತೆ ಮೊದಲೇ ಅರಿವು ಮಾಡಿದ್ದಾರೆ ಅಂತ ಹೇಳ್ತಾ ಇವ್ರಿಗೆ ಇಲ್ಲಿ ಸದ್ಯಕ್ಕೆ ಬಾಯ್ ಅಣ್ಣ, ಮತ್ತೆ ಮುಂದೆ ಹೋಗೋಣ. ಸಭಿ ಜನ ಬಾಯ್ ಬೋಲೆಂಗೆ. ಬಾಯ್. Welcome to Gujarat. We are representing the state of Gujarat. Welcome to Khamba Gani. नमस्ते. क्या क्या बनाया आपने? ये क्या है? पापड़ी, जलेबी, चिक्की, दाल कड़ी, चना मसाला, ढोकला. ढोकला. अब मुझे तो बताना पड़ेगा कि ढोकला कैसा बनाया जाता है. इन्होंने वೀಕ್ಷಕರೇ ಇವತ್ತು ಮ್ಯಾರೇಜ್ ಬಂದವರು ನಮಗೆ ढोकला ಹೇಗೆ ಮಾಡೋದು ತಿಳಿಸ್ಕೊಡ್ತಾರೆ. ಓಕೆ बताओ क्या क्या पड़ता है इसमें? ಇಲ್ಲಿ ನೋಡಿ ढोकले. बेसन, हाँ, दही मिक्स करके इनके हल्दी करता हल्दी, घी इसको फ्राई किया जाता है. तेल में पकाए. असल में ये पकाया नहीं जाता है, इसको हमेशा बेक किया जाता है. बेक का मतलब क्या है? बगैर तेल के तला हुआ चीज़ को बेक कहते हैं. ठीक है, इसको स्टीम किया जाता है. पानी में क्या आता है? एक बर्तन रखा जाता है, बर्तन में रखा जाता है, बाउल रखा जाता है, उसमें फैलाया जाता है, फिर ढक दिया जाता है. 10 मिनट के बाद उसको बैटर इनो डाला होता है ना, उसमें वो फुलाता है, तब वो बनता है. क्या है? ढोकला. ಡೋಕ್ಲಾ. ನೋಡಿ ನಮ್ಮ ಹುಡುಗಿನೆಲ್ಲ ಮಸ್ತಾಗಿ ಡೋಕ್ಲಾ ಹಿಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಮನೇಲಿ ಟ್ರೈ ಮಾಡಿ ನೀವು ಕೂಡ ಡೋಕ್ಲಾ ಹಿಂಗೆ ಮಾಡ್ತಾರೆ ಅಂತೇಳಿ. अच्छा बेटे, तुम्हारा नाम बता. सैयद तौस. अच्छा ये क्या है? ये तो तारका है. अच्छा ये वाला क्या बता? अलीशा. मीठा होता है? मीठा होता है तीखा होता है? ये मीठा. मीठा होता है. मैंने तो सुना तीखा होता है. नहीं मीठा होता है. चल खा के बता इसको कैसा बना है.
ನೋಡಿ ವೀಕ್ಷಕರೇ, ಈಗ ನಮ್ಮ ಬೇಬಿ ಇದ್ದಾಳಲ್ಲ ತಿಂತಿರ್ತಾರೆ. ಹಾ 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 ಬಾಯಲ್ಲಿ ನೀರು ಬರ್ತಿದೆ. ಓಯ್ ಹೋಯ್ ಮಿಠಾಯ್. ಓಯ್ ಹೋಯ್ ನೋಡಿ, ಇವತ್ತು ಗೊತ್ತಾಗಿದೆ ಜಿಲೇಬಿ ಸ್ವೀಟ್ ಇದೆ ಅಂತೇಳಿ. ನಾವು ಇಲ್ಲಿವರೆಗೂ ಖಾರ ತಿಳ್ಕೊಂಡಿದ್ವಿ, ಇದು ಸ್ವೀಟ್ ಅಂತೇಳಿ ನಮ್ಮ ಬೇಬಿ ಇದ್ದಾಳೆ. ಓಕೆ, ಈಗ ನಾವು ಮುಂದಿನ ಸಿಟಿ ಹೋಗೋಣ. ಬಾಯ್ ಬಾಯ್ ಸಮಿಗೋ, ಬಾಯ್ ಬಾಯ್. ಈಗ ವೀಕ್ಷಕರೇ, ನಾವು ಬಂದಿದ್ದೇವೆ ಅಸ್ಸಾಮಿಗೆ. ಅಸ್ಸಾಂ ಕ್ಯಾಪಿಟಲ್ ಸಿಟಿ ದೀಸ್ಪುರ್. ಮಸ್ತಾಗಿ ಅಲ್ಲೂ ಒಂದು ಒಳ್ಳೆಯಾದಂಥ ಒಂದು ಡಿಶಸ್ ಇರ್ತವೆ. ಅವು ಯಾವುದು ನಮಗೆ ಗೊತ್ತಿಲ್ಲ. ಆದರೂ ನಮ್ಮ ಮುಮ್ತಾಜ್ ಸ್ಕೂಲಲ್ಲಿ ಓದ್ತಿರೋ ಹುಡುಗರು ಇವತ್ತು ಮಕ್ಕಳು ಏನಿದಾರಲ್ಲ ಮಾಡಿದ್ದಾರೆ ಡಿಶನ್ನು. ಅದು ಯಾವ ಡಿಶಲ್ಲಿ ಸಿಗುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. नाम अतिया तस्कीन, इकरा, अरफा, रिहान, अज़मा, अब्दुल नज़ीर, मोहम्मद हसनैन। ये मुझे बताओ बेटे कि आपने क्या बनाया आज? ये आलू फ्राई है, आलू फ्राई। ग्रीन चटनी, किससे बनाया जाता है? इससे ग्रीन चिली से बना जाता ओके, ये क्या है? है। ये मोमोज है, ये रेड चिली से बनाया जाता है। मोमोज वहाँ पर बनाया जाता है क्या? असम में मिलता है? हाँ, डिश वहाँ की है वो? अच्छा, इसमें क्या डाला जाता है? इसमें फ्रूट्स वेजिटेबल्स डाले जाते हैं। ये वाला क्या है? साग, अच्छा, ये क्या है? क्या ये पूरी है, इदेनो ये दाल फ्राई, दाल पुलाव. ಇದು ये चावल, ಚಾವಲ್. ಇದು रवा लड्डू, ಇದು फिश करी, ये क्या है? काजू कतली। ನೋಡಿ ವೀಕ್ಷಕರೇ, ನಾವು ಈಗ ಅಸ್ಸಾಮಲ್ಲಿ ಸಿಗುವಂಥ ಡಿಶ್ ಕೂಡ ಇಲ್ಲಿ ನೋಡಿದ್ವಿ. ಇಲ್ಲಿನ ಮಕ್ಕಳು ಭಾಳ ಕ್ಲೀನಾಗಿ ನೀಟಾಗಿ ಅಲ್ಲಿ ಸಿಗುವಂಥ ಡಿಶ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಈಗ ನಾವರಿಗೆ ಬಾಯ್ ಅಂತ ಹೇಳೋಣ, ಮತ್ತೆ ಮುಂದೆ ಹೋಗೋಣ. ಸಭಿಕೋ ಬಾಯ್ 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 ಬಾಯ್. ವೀಕ್ಷಕರೇ, ಈಗ ನಾವು ಕೊನೆಯದಾಗಿ ಕೇರಳ ಬಂದಿದ್ವಿ. ಕಾಶ್ಮೀರಿಂದ ಸ್ಟಾರ್ಟ್, ಜಮ್ಮು ಕಾಶ್ಮೀರಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಡಿಶನ್ನು. ಈಗ ಕೊನೆ ಹಂತದಲ್ಲಿ ಮುಟ್ಟಿದ್ದೀವಿ, ಅದು ಕೇರಳ. ಕೇರಳದಲ್ಲಿ ಸಿಗುವಂಥ ಡಿಶ್ಗಳು ಯಾವುವು ಅಂತೇಳಿ ನಮ್ಮ ಮಕ್ಕಳಿಗೆ ಕೇಳೋಣ ಬನ್ನಿ. ಹಾಯ್. हेलो हेलो हाय. हेलो 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 अरे बोलो. हेलो हेलो हाय. अब बताएं मुझे कि क्या क्या मिलता है उधर केरला में, तो क्लीन से बताइए क्या मिलता है वहाँ पे. ये क्या है? मटन सुक्का, परोठा, ये क्या है? राइस, राइस. ये क्या है? इदेनो फ्रूट सैलेड, फ्रूट सैलेड. ಇದು सांभर, इडली, इदेनो. ये क्या है मैडम? पुडिंग, हाँ, ये वाला फ्रूट्स मिक्सड फ्रूट, पोटैटो चिप्स, बनाना चिप्स ಓಕೆ. ये और लच्छा परोटा. ಎಲ್ಲ ಸ್ಟೇಟ್ ಡಿಶ್ ನೋಡಿದ್ವಿ ಇವತ್ತು, ಯಾವ ಅಡುಗೆ ಸಿಗ್ತದೆ ಯಾವ ಸ್ಟೇಟದಲ್ಲಿ ಅಂತೇಳಿ ಕೇಳ ಕೂಡ ಆಯ್ತು. ಮತ್ತು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸಿದ್ದೇವೆ. ಮತ್ತು ನಾವು ಒಂದು ಮುಂದಿನ ಸಂಚಿಕೆಯಲ್ಲಿ ಹೊಸ ಒಂದು ಕಾರ್ಯಕ್ರಮ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ. ಬಾಯ್ ಬಾಯ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.